15 ದಿವಸಗಳ ಕಾಲ ಏನೂ ಕ್ರಮ ತಗೊಂಡಿಲ್ಲ. 15 ದಿನಗಳ ನಂತರ ಯಾರೋ ಡ್ರೈವರ್ಗಳನ್ನ, ಅಲ್ಲಿ ಕ್ಲರ್ಕ್ ಕೆಲಸ ಮಾಡೋಂಥವ್ರನ್ನ, ಅಟೆಂಡರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅದ ಕಿಂಗ್ ಪಿನ್ ಯಾರು ಜವಾಬ್ದಾರಿಯನ್ನು ಹೊತ್ತಿದ್ರು, ಇಡೀ ಆ ಫೈನಾನ್ಸ್ನ ಮ್ಯಾನೇಜ್ ಮಾಡುವಂಥವ್ರನ್ನ, ಅವ್ರನ್ನ ಇವತ್ತಿನವರೆಗೂ SITನೂ ಮಾಡಲಿಲ್ಲ. ಸರಿಯಾಗಿರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ SITನೂ ಮಾಡದೆ ಇವತ್ತು ಅದನ್ನು ಮುಚ್ಚಾಕುವಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದು ಬಹುಶಃ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನತೆಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ನಮ್ಮ ಭಾವನೆ ಏನಿತ್ತು ಭಗವಂತನ ಮೇಲೆ, ನಮ್ಮ ಭಾವನೆಗಳ ಮೇಲೆ ಧಕ್ಕೆ ಹೊಡೆದಿರ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಏನು ಅಲ್ಲಿ ಆಡಳಿತವನ್ನ ಹಾಕಿದ್ರು ಇವತ್ತು ಅದನ್ನ ಮಾಡಿದ್ದಾರೆ. ಹಾಗಾಗಿ ಅದೊಂದೇ ಅಲ್ಲ, ಇವತ್ತು ನೀಟ್ ಪೇಪರ್ ವಿಚಾರ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ಎಷ್ಟು ಮಕ್ಕಳು 21 ಮಕ್ಕಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಯಾವ ಮಕ್ಕಳು ಈ ರಾಷ್ಟ್ರದ ಭವಿಷ್ಯ ಆಗ್ಬೇಕಾಗಿತ್ತು ಅಂತ ಮಕ್ಕಳ ಒಂದು ಜೀವನವನ್ನ ನಾವು ಕಳ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಲಕ್ಷಾಂತರ ಜನ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗಿದೆ. ಇದು ಹೊಸದಾಗಿ ಅವ್ರೇನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಯಾವಾಗ BJP ಆಡಳಿತದಲ್ಲಿ ಬಂದಿದೆ, ಯಾವ್ಯಾವ ರಾಜ್ಯದಲ್ಲಿ BJP ಆಡಳಿತದಲ್ಲಿದೆ, ಎಲ್ಲಾ ಜಾಗದಲ್ಲೂ ಈ ಎಕ್ಸಾಮ್ ಅವ್ಯವಹಾರ ಎಲ್ಲಾ ಜಾಗದಲ್ಲೂ ಆಗಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಏನು ಹೇಳ್ಬೇಕು ಅಂತ ಹೇಳಿದ್ರೆ ವೈಪಮ್ ಸ್ಕ್ಯಾಮ್ ಮಧ್ಯಪ್ರದೇಶಲ್ಲಿ ಬಹುಶಃ ಸಾವಿರಾರು ಜನ, ಎಷ್ಟು ಜನ ಆತ್ಮಹತ್ಯೆ ಆಗಿ ಕೊಲೆ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅವ್ರಿಗೆ ಸತತವಾಗಿ ಮುಚ್ಚಾಕುವಂತ ಒಂದು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಯುವಕರೆಲ್ಲ ಇಡೀ ರಾಷ್ಟ್ರದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ರಾಷ್ಟ್ರಕ್ಕೆ ಯಾವುದಾದ್ರೂ ಒಂದು ರಾಷ್ಟ್ರ ಬಲಿಷ್ಠವಾಗಿರ್ಬೇಕು ಅಂತ ಹೇಳಿದ್ರೆ ಶಿಕ್ಷಣ ಬಹಳ ಮುಖ್ಯ. ಆ ಶಿಕ್ಷಣ ವ್ಯವಸ್ಥೆಯನ್ನೇ ಇವತ್ತು ದಿವಸ ಉಡ್ಮೇಲು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ದಿವಸ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಇದ್ರ ವಿಚಾರವಾಗಿ ನಾವು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೋರಾಟದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು, ಈ ರಾಷ್ಟ್ರದ ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳಿ ನಾವು ಆ ಹೋರಾಟಕ್ಕೆ ಒಂದು ಬೆಂಬಲವನ್ನು ಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಹಾಗಾಗಿ ಇಡೀ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಹೋರಾಟ ಆಗ್ಬೇಕು ಅಂತ ಒಂದು ಭಾವನೆ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ವರಿಷ್ಠರಲ್ಲಿ ಮನವಿಯನ್ನ ಮಾಡ್ತೇನೆ. ಅದರ ಜೊತೆಯಲ್ಲಿ SIR, ಇವಾಗ ತಮ್ಗೆಲ್ಲ ಗೊತ್ತಿದೆ SIR ಯಾವ ವ್ಯವಸ್ಥಿತವಾಗಿ ಇವರು ಯಾವ ವೋಟ್ ಹಕ್ಕು ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿತ್ತು, ಆ ಹಕ್ಕನ್ನ ಕೀಳುವಂತ ಒಂದು ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಹುಶಃ ಅವ್ರಿಗೆ ಏನ್ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಸುಮಾರು ಜನಕ್ಕೆ ಹಕ್ಕು ಕಿತ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಹಕ್ಕನ್ನ ಕಿತ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ಸಮಾಜದಲ್ಲಿ ಕೆಳವರ್ಗದ ಜನ ಇದ್ದಾರೆ ಅವರ ಹಕ್ಕನ್ನೇ ಇವತ್ತು ಕೀಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ನೋಡಿದಿರ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಕ್ಕಂಥದ್ದು. ಆ ಅಪ್ಲಿಕೇಶನ್ ಯಾವುದೇ ಅವಿದ್ಯಾವಂತ ಯಾರಾದ್ರೂ ಜನ ಇದ್ರೆ ಅವ್ರ ಪಾಪ ಹೇಗೆ ಅದನ್ನ ಫಿಲ್ ಮಾಡೋದಕ್ಕೆ ಆಗ್ತದೆ. ಇವತ್ತು ಕೆಳವರ್ಗದ ಜನ ಯಾರಿಗೆ ಇದೆಲ್ಲ ಈ ಆನ್ಲೈನ್ ಮಾಡೋದಕ್ಕಾಗೋದಿಲ್ಲ, ಯಾರಿಗೆ ಅವರು 2002 ವೋಟರ್ ಲಿಸ್ಟ್ ಸಿಕ್ಕೋದಿಲ್ಲ, ಡಿಜಿಟಲ್ ಸಿಕ್ಕೋದಿಲ್ಲ ಅಂತವ್ರು ಇವತ್ತು ದಿವಸ ಫಿಲ್ ಮಾಡಿ ಹೇಗೆ ಅವ್ರಿಗೆ ವೋಟ್ ಹಕ್ಕನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಕೇಂದ್ರ ಸರ್ಕಾರ ಬಹುಶಃ ಆಲೋಚನೆ ಮಾಡಬೇಕಾಗಿತ್ತು. ಇವತ್ತು ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೆ ಮೂಲಭೂತವಾಗಿರ್ತಕ್ಕಂಥ ಹಕ್ಕು ಏನು ಅಂತ ಹೇಳಿದ್ರೆ ಅದು ನಮ್ಮ ಮತದಾನದ ಹಕ್ಕು. ಅದನ್ನ ಒಂದು ಕೀಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಾರು ಬಡವರು ವಾಸ ಮಾಡ್ತಾ ಇದ್ದಾರೆ, ಯಾರು ಈ ಅಲ್ಪಸಂಖ್ಯಾತರು ವಾಸ ಮಾಡ್ತಾ ಇದ್ದಾರೆ ಅಂತ ಕೇರಿಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ವೋಟರ್ ಲಿಸ್ಟ್ಗಳಲ್ಲಿ ಅನೇಕ ಕಡೆ ಇವತ್ತು ದಿವಸ ಅಡಿಷನಲ್ ಲಿಸ್ಟು ಇವತ್ತು ಡಿಜಿಟಲ್ ಫಾರ್ಮ್ ಅಲ್ಲೇ ಇಲ್ಲ, PDF ಫಾರ್ಮಲ್ಲೂ ಸಿಗ್ತಾ ಇಲ್ಲ, ಬ್ಯಾಚು ಸಿಗ್ತಾ ಇಲ್ಲ. ಯಾಕಂದ್ರೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿ ವರದಿಯನ್ನ ಕೊಟ್ಟಿದ್ದಾರೆ BLO. ಪಾಪ ಯಾಕೆ BLO ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾಲೆಜ್ ಇಲ್ಲ, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾಲೆಜ್ ಇಲ್ಲ. ಅಂತವ್ರನ್ನ BLOಗಳನ್ನ ಮಾಡಿದ್ದಾರೆ. ಇವತ್ತು ಅಂತವ್ರು ಹೋಗಿ ಮನೆಗೂ ಅವ್ರು ಓಟಿಸಿ ಹುಡುಕುವಂತ ಕೆಲಸ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅವರಲ್ಲಿ ಇರ್ತಕ್ಕಂಥ ಆ ಡಿಜಿಟಲ್
ಅವ್ರಿಗೇನು ಕೊಟ್ಟಿದ್ದಾರೆ ಆ ಲಿಸ್ಟಲ್ಲೂ ಕೂಡ ಅವರಲ್ಲಿಲ್ಲ, ಅವ್ರು ಹುಡ್ಕೋದು ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿ ಇವತ್ತು ಈ ರಾಷ್ಟ್ರದಲ್ಲಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈಗ SIR ಏನು ನಡೀತಾ ಇದೆ, ಇಷ್ಟು ದುರಾಡಳಿತ ಇವತ್ತು ಕೇಂದ್ರ ಸರ್ಕಾರ ಜನರ ಮೇಲೆ ಇರುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ನಮ್ಮ ಉಪಾಧ್ಯಕ್ಷರು, ನಮ್ಮ ರಾಜ್ಯದ ಪ್ರಚಾರ ಸಮಿತಿ ಉಪಾಧ್ಯಕ್ಷರು ವಿವರವಾಗಿ ತಿಳಿಸ್ತಾರೆ. ನಾನು ಬರೀ ನನಗೆ ಮಾತನಾಡೋದಕ್ಕೆ ಕೇಳಿದ್ರು, ಹಾಗಾಗಿ ಬರೀ ಮೇಲ್ನೋಟಕ್ಕೆ ನಾನು ತಿಳಿಸಿದ್ದೇನೆ. ಮುಂದಿನ ವಿಚಾರಗಳೆಲ್ಲ ಮೇಡಮ್ ಅವರು. ಥ್ಯಾಂಕ್ ಯು. ಪ್ರಚಾರ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಂಗಳೂರು ಪೂರ್ವ ಅಧ್ಯಕ್ಷರು ಆದಂಥ ಜಯರಾಮ್ ಅವರು, ಸುಬ್ಬಯ್ಯ ಅವರು, ರತ್ನಮ್ಮ ಅವರು, ಬ್ಲಾಕ್ ಪ್ರೆಸಿಡೆಂಟು, ಕಲಾ ಪ್ರಕಾಶ್, ಸಾಕಮ್ಮ, ಗಾಯತ್ರಿ ಹಾಗೂ ಎಲ್ಲ ಅನೇಕರ ಹೆಸರನ್ನು ನಾನು ಹೇಳಲಿಕ್ಕಾಗದೇ ಇದ್ರು ಅವರೆಲ್ಲರನ್ನ ನಾನು ಒಳಗೂಡಿಸಿಕೊಂಡು ನಮ್ಮ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ. ಪ್ರಮುಖವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿ ಅನೇಕ ಗೊಂದಲಗಳು ರಾಷ್ಟ್ರದಲ್ಲಿ ಉದ್ಭವ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಹತ್ತಿ ಉರಿತಕ್ಕಂಥ ಪರಿಸ್ಥಿತಿಯನ್ನ ತಾವೆಲ್ಲರೂ ಗಮನಿಸಿದ್ದೀರಿ ಮತ್ತು ಅದರ ಬಗ್ಗೆ ತಮಗೂ ವಿಚಾರಗಳು ಗೊತ್ತಾಗಿದೆ. ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧವಾಗಿ ಏನು ನೀಟ್ ಪರೀಕ್ಷೆಯಲ್ಲಿ ಆದಂಥ ಘಟನಾವಳಿಗಳನ್ನ ನಾವು ಕೈಗೆತ್ತಿಕೊಂಡು ಇಂತಹ ಒಂದು ದುರಂತ, ಇದಕ್ಕೆ ಭಾಜನರಾದಂಥ ಶಿಕ್ಷಣ ಮಂತ್ರಿಗಳು, ಕೇಂದ್ರ ಸರ್ಕಾರ ಸರಿಯಾದ ಸಮಯದಲ್ಲಿ ಅದಕ್ಕೆ ಪರ್ಯಾಯವಾಗಿ ಉತ್ತಮವಾದಂಥ ನಡವಳಿಕೆಯನ್ನು ತೋರಿಸದೆ ಹೋದಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮೋಹನ್ ಅವ್ರು ಹೇಳ್ದಂಗೆ 21 ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ಆತ್ಮವಿಶ್ವಾಸವನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಅವರು ಮೊರೆ ಹೋಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇದರಲ್ಲಿ ವಿಫಲ ಆಗಿ ಒಂದು ಮಾತನ್ನ ಆಡದಂತ ಪ್ರಧಾನಮಂತ್ರಿಗಳು, ಒಂದು ಏನು ನಮ್ಮ ಸೋನಮ್ಮ ಅವರು ಸಹ ಇವತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡಿ. ಅವ್ರ ಬೇಡಿಕೆ ಇಷ್ಟೇ, ವಿದ್ಯಾರ್ಥಿಗಳ ಮೇಲೆ ಹಾಕಿರ್ತಕ್ಕಂಥ ಆರೋಪಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳಿ. ಅನೇಕ ಸಂಘ ಸಂಸ್ಥೆಗಳಿಗೂ ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ಅವರ ಒಂದು ಉಪವಾಸ ಸತ್ಯಾಗ್ರಹಗಳನ್ನ ನಿಲ್ಲಿಸಿ ಅಂತ. ಇವತ್ತು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥವ್ರದ್ದು ಅವ್ರೇನ್ ಬಹಳ ದೊಡ್ಡ ಬೇಡಿಕೆ ಇಟ್ಟಿಲ್ಲ. ಮತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಮುಂಚೂಣಿಯಲ್ಲಿ ಹೋರಾಟದಲ್ಲಿ, ಅದರಲ್ಲೂ ಯುವ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯ, ವಿದ್ಯಾಭ್ಯಾಸ ಅಂದ್ರೆ ಇವತ್ತಿನ ಯುವ ಪ್ರತಿಭೆಗಳೇ ನಾಳೆ ಮುಂದಿನ ಜನಾಂಗ ಅನ್ನುವಂಥ ಭವಿಷ್ಯವನ್ನ ಹೊಂದಿರ್ತಕ್ಕಂಥ ನಮ್ಮ ದೇಶದಲ್ಲಿ ಈ ಶಿಕ್ಷಣದಲ್ಲೇ ಇಷ್ಟೊಂದು ಅಧ್ವಾನಗಳನ್ನು ಮಾಡಿರ್ತಕ್ಕಂಥದ್ದು ಹಿಂಗಾಗಿದೆ ಅಂತ ಅಂದ್ರೆ, ಈ ರಾಮ ಮಂದಿರ ತಗೊಂಡ್ರು ಮನೆ ಮುಂದೆ ಅವ್ಯವಹಾರ ಮಾಡ್ತಕ್ಕಂಥದ್ದಲ್ಲಿ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಹಂಗೆ ಈ ಬಿಜೆಪಿಯವರ ವಿಚಾರಧಾರೆಗಳನ್ನ ನಾವು ನೋಡ್ತಾ ಇದ್ದೇವೆ. ನೀಟ್ ಪರೀಕ್ಷೆಯಲ್ಲಿ ಇವತ್ತು ಲಾಠಿ ಚಾರ್ಜ್ ಮಾಡಿ ಅನೇಕ ಹಿಂಸಾಚಾರಗಳನ್ನ ನೋಡಿ ಅನೇಕರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಅವರನ್ನ ಭಾಗಿಯಾಗಿಸಿ ಅವರನ್ನು ಬಂಧಿಸಿದ್ದಾರೆ. ಇದೆಲ್ಲಕ್ಕೂ ಬಹಳ ಸುಲಭವಾಗಿ ನಿರ್ಣಯವನ್ನ ತೆಗೆದುಕೊಳ್ದೇ ಇದ್ದಂತ ಒಂದು ಸಂದರ್ಭದಲ್ಲಿ ಮೋದಿ ಅವರನ್ನ ನಾವು ನಿಜವಾಗ್ಲೂ ಅವರ ವಿಚಾರಧಾರೆಯನ್ನ ಖಂಡಿಸ್ಬೇಕಾಗ್ತದೆ. ಏನು ನಮ್ಮ ಆದ್ಮೇಲೂ ಅವರು ಆ ಒಂದು ಕುರ್ಚಿಗೆ ಅಂಟ್ಕೊಂಡು ಕೂತಿದ್ದಾರೆ ಅಂದ್ರೆ ಇದು ನಿಜಕ್ಕೂ ಲಜ್ಜೆಗೇಡಿತನ ಅಂತ ನಾನು ಅದನ್ನ ಭಾವಿಸ್ತೇನೆ. ಹಿಂದೆ ನಮ್ಮ ಹನುಮಂತಯ್ಯನವ್ರ ಜ್ಞಾಪಕ ಇರಬಹುದು, ರೈಲ್ವೆ ಇಲಾಖೆಯಲ್ಲಿ ಅಪಘಾತ ಆದಾಗ ತತ್ಕ್ಷಣ ರಾಜೀನಾಮೆಯನ್ನು ಕೊಟ್ಟಂತ ಅನೇಕ ಉದಾಹರಣೆಗಳಿದಾವೆ. ಅದನ್ನ ನಾನು ಲಂಬಿಸೋದಕ್ಕೆ ಹೋಗೋದಿಲ್ಲ. ಇಂತಹ ಪ್ರಕರಣದಲ್ಲಿ ವಿದ್ಯಾರ್ಥಿಗಳ ವಿಚಾರದಲ್ಲಿ, ಅದರಲ್ಲೂ ಶಿಕ್ಷಣದ ವಿಚಾರದಲ್ಲಿ ಇಷ್ಟು ಗೊಂದಲವನ್ನ ಮಾಡಿ, ಈಗ ಇದು ಬಹುಶಃ 10 ವರ್ಷಗಳಲ್ಲಿ 152 ಪ್ರಕರಣಗಳು ಈ ಒಂದು ಈ ಪತ್ರಿಕೆಗಳು ಎಕ್ಸ್ಪೋಸ್ ಆಗಿದ್ದಂಥದ್ದು ನೀಟ್ ಪರೀಕ್ಷೆಗಳಲ್ಲಿ. ಇಷ್ಟವರೆಗೂ ಒಂದು ಪ್ರಕರಣದಲ್ಲೂ ಅವರು ಯಾರನ್ನೂ ಗುರಿಯಾಗಿ ಮಾಡಿಲ್ಲ. ಈ 10 ವರ್ಷದಲ್ಲಿ ಆದಂಥದ್ದನ್ನು ಎಚ್ಚೆತ್ತುಕೊಂಡು ಮುಂದೆ ಈಗಾಗಿದ್ದಂಥ ನೀಟ್ ಪರೀಕ್ಷೆಯಲ್ಲೂ ಇಷ್ಟೊಂದು ಹೇಯವಾದಂಥ ಕೃತ್ಯಗಳು ಆಗ್ತಾ ಇದ್ರು ಸಹ ಮೌನವಾಗಿರ್ತಕ್ಕಂಥದ್ದು ನಿಜಕ್ಕೂ
ಖಂಡನೀಯವಾದಂತದ್ದು ಅಂತ ನಾವು ಪಕ್ಷದ ವತಿಯಿಂದ ಖಂಡಿಸ್ತಾ ಪ್ರಕರಣ ಆಗ್ತದೆ. ಅದನ್ನ ಲಂಬ ಮಾಡಿಕೊಂಡು ಇನ್ನೂ ಅನೇಕ ಈಗ ಖಂಡನೆ ಮಾಡ್ತಕ್ಕಂತ ಪ್ರಕರಣದಲ್ಲಿ ಅನೇಕರನ್ನ ಭಾಗಿಯಾಗಿಸಿ ಇನ್ನೂ ತೊಂದರೆ ಮಾಡ್ತಾ ಇರೋದನ್ನ ನೋಡಿದಾಗ ಇದ್ರಲ್ಲಿ ಏನೋ ಹುನ್ನಾರ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ತಕ್ಷಣ ಬಂಧಿಸಿ ರಾಜೀನಾಮೆಯನ್ನ ಅವರು ಕೊಡಿಸಿ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂತ ಪ್ರಕರಣಗಳನ್ನ ಹಿಂದೆ ತೆಗೆದುಕೊಂಡ್ರೆ ಇದೊಂದು ಏನೋ ಒಂದು ಸಣ್ಣದ್ರಲ್ಲಿ ಆಗುವಂತ ಕೆಲಸನ ಇಷ್ಟೊಂದು ದೊಡ್ಡದ್ ಮಾಡ್ತಾ ಇರುತ್ತೆ. ನಿಜಕ್ಕೂ ಖಂಡನೀಯ ಅನ್ನೋದನ್ನ ನಾನು ಖಂಡಿಸ್ತಾ, ಮತ್ತೆ ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಬಯಲಿಗೆ ಬಂದಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು. ಜನರ ಭಾವನೆಗಳ ಜೊತೆಗೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಜನರ ಭಾವನೆಯ ಜೊತೆಗೆ ಇವರು ಭ್ರಷ್ಟಾಚಾರದ ಒಂದು ವಿಚಾರವನ್ನು ಮಾಡ್ತಾ ಇರೋದು ಅಂತ ಅಂದ್ರೆ ನಿಜಕ್ಕೂ ಖಂಡನೀಯ. ದೇವರ ಹೆಸರಿನಲ್ಲಿ ಧರ್ಮ, ದೇವರು ಇದು ನಮ್ಮ ಸೊತ್ತು ಅಂತ ತಿಳ್ಕೊಂಡಿರ್ತಕ್ಕಂಥ ಬಿಜೆಪಿಯವರು ಏನು ಒಂದು ರಾಮನಾಮವನ್ನ ಜಪಿಸ್ಕೊಂಡು ಈ ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು, ರಾಮನ ಹೆಸರಿನಲ್ಲಿ ದುಡ್ಡನ್ನ ಚಂದ ಎತ್ಕೊಂಡಿರ್ತಕ್ಕಂಥದ್ದು. ಇವರು ನಮ್ಮ ಸಹೋದರ ಹೇಳಿದ್ರು, ಸಣ್ಣ ಸಣ್ಣವ್ರನ್ನ ಬಂಧಿಸಿರ್ತಕ್ಕಂಥದ್ದು ಬರೀ ನೆಪ ಮಾತ್ರಕ್ಕೆ. ಯಾರು ಕಿಂಗ್ ಪಿನ್ ಆಗಿ ಮೈನ್ ಇದ್ರೊಳಗೆ ಇಂಥ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಬಂಧಿಸದೇ ಇದ್ರೆ ಇದು ನಿಜಕ್ಕೂ ಅರ್ಥ ಇಲ್ಲ. SIT ಮಾಡಿದ್ದಾರೆ, ಮಾಡಿ ಅದನ್ನ ತಗೊಂಡು ಇದನ್ನ ಮಾಡಿ ತತ್ಕ್ಷಣ ಅವರನ್ನ ಬಂಧಿಸೋದ್ರ ಜೊತೆಗೆ ಬಹಳಷ್ಟು ಕಠೋರವಾದಂತ ನಿಲುವನ್ನ ತೆಗೆದುಕೊಳ್ಳದೆ ಇದ್ರೆ ಬಿಜೆಪಿಗೆ ಮುಂದೆ ಭವಿಷ್ಯ ಇಲ್ಲ ಅನ್ನೋದನ್ನ ಈ ಪ್ರಕರಣಗಳು ಎತ್ತಿ ಸಾರ್ತಾ ಇದ್ದಾವೆ. ನಿಜವಾಗ್ಲೂ ದೇವರ ಹೆಸರಿನಲ್ಲಿ ದುಡ್ಡು ತಿಂದವರನ್ನ ಯಾರು ಕ್ಷಮಿಸೋದಿಲ್ಲ. ಆದ್ರೆ ಇವ್ರಿಗೆ ಅದ್ರ ಭಯನೂ ಇಲ್ಲ. ಧರ್ಮ ನಮ್ಮ ಒಂದು ಸೊತ್ತು, ನಾವು ಏನು ಸ್ವತಂತ್ರವಾಗಿ ನಮ್ಮ ಧರ್ಮವನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ಒಂದು ಗಾಳಿಯನ್ನ ಹಬ್ಬಿಸ್ಕೊಂಡು ದೇಶಾದ್ಯಂತ ಓಡಾಡ್ತಾ ಇದ್ದಾರೆ. ಇವರು ಮಾಡಿರೋ ಅಂತ ಲಜ್ಜೆಗೆಟ್ಟತನ ಇವತ್ತು ಬಯಲಾಗಿದೆ. ನಿಜಕ್ಕೂ ಇದು ಅವರು ತಲೆ ತಗ್ಸುವಂತ ವಿಚಾರ. ಇದ್ರ ಬಗ್ಗೆ ಅವರು ತಕ್ಷಣ ಕೋಟ್ಯಾಂತರ ರೂಪಾಯಿ ಹಗರಣ ಅದನ್ನ SIT ವಹಿಸಿದ್ದಾರೆ, ಒಪ್ಕೊಳ್ಳೋಣ. ಇಷ್ಟು ಕೋಟ್ಯಾಂತರ ಹಗರಣದಲ್ಲೂ ಸಹ ಇಂಥ ಪ್ರಕರಣಗಳು ಬಿಜೆಪಿಗೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಮುಂದಿನ ಚುನಾವಣೆಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಮ್ಮ SIR ಈ ಪ್ರಜಾಪ್ರಭುತ್ವದ ಒಂದು ಏನು ಅವರ ಹಕ್ಕಿಗೆ ಕೊಡ್ಲಿ ಪೆಟ್ಟು ಕೊಡುವಂತ ಅಂತ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥದ್ದು. ನಾನು ನಿನ್ನೆ ಹನೂರ್ಗೆ ಹೋಗುವಂತದ್ದು ಕೊಳ್ಳೇಗಾಲಕ್ಕೆ ಈ SIT ಸಲುವಾಗಿ. ಇವರು ಹೇಳ್ದಂಗೆ ಆ ಒಂದು ಸಿಂಪ್ಲಿಫೈ ಮಾಡ್ತಕ್ಕಂತ ಒಂದು ಇದನ್ನ ಮಾಹಿತಿಯನ್ನ ಜನರಿಗೆ ಕೊಡದೆ, ಆ ಮಾಹಿತಿ ಯಾವ ವಿದ್ಯಾವಂತರಿಗೂ ಅರ್ಥ ಆಗೋದಿಲ್ಲ. ಅಷ್ಟು ಕಠಿಣವಾದಂತ ಒಂದು ಫಾರ್ಮ್ಯಾಟ್ ಮಾಡಿ ಸುಲಭವಾಗಿ ಮಾಡ್ತಕ್ಕಂಥದ್ದನ್ನ